ಎಲ್ಲರಿಗೂ ನಮಸ್ಕಾರ. ನಿಮ್ಗೆ ತಿಳಿದಿರೋ ಪ್ರಕಾರ ನಮ್ಮ ಸಾಮಾಜಿಕ ಕಲ್ಯಾಣ ಸಚಿವ ಮಹದೇವಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಹಳೆ ಮೀಸಲಾತಿ ಅಂತಾನೆ ನೇಮಕಾತಿ ನಡೆಯುತ್ತೆ ಅಂತ. ಇದ್ರ ನೋಟಿಫಿಕೇಶನ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗೂ ಕಳ್ಸಾಗಿದೆ. ಅದರರ್ಥ ಹಳೆ ರಿಸರ್ವೇಶನ್ ಏನು 50% ಇತ್ತು, ಅದೇ ಪ್ರಕಾರ ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ದಂಗಾಗಿದೆ. ಸೊ ಇದರಲ್ಲಿ ನಮ್ಗೆ ಹ್ಯಾಪಿ ನ್ಯೂಸ್ ಇದೆ. ಏನದು? ಬೇಗ ನೋಟಿಫಿಕೇಶನ್ಸ್ ಬಿಡ್ತಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಇಷ್ಟು ದಿವಸ ಆ ಹುದ್ದೆಗಳು ಏನು ಬ್ಯಾಕ್ಲಾಗ್ ಆಗಿತ್ತೋ ಅವನ್ನೆಲ್ಲ ಒಂದೇ ಸತಿಗೆ ರಿಲೀಸ್ ಮಾಡ್ತಾರೆ. ಸೊ ಕಂಟಿನ್ಯೂಸ್ ನೋಟಿಫಿಕೇಶನ್ಸ್ ಇರುತ್ತೆ. ಸೊ ಇದು ಇಸ್ ಗುಡ್ ನ್ಯೂಸ್ ನಮ್ಗೆ. ಇವಾಗ ನಾವೇನ್ ಮಾಡ್ಬೇಕು? ಈ ನೋಟಿಫಿಕೇಶನ್ಸ್ ಈ ತರ ಕಂಟಿನ್ಯೂಸ್ ಆಗಿ ಬರ್ತಿರ್ಬೇಕಾದ್ರೆ ಫಸ್ಟ್ ನಮ್ ಪ್ರಿಪ್ರೇಷನ್ ಸ್ವಲ್ಪ ಸ್ಪೀಡ್ ಅನ್ ಮಾಡ್ಕೋಬೇಕು. ನೋಟಿಫಿಕೇಶನ್ ಬರೋಸಕ್ಕೆ ಒಂದ್ಸತಿ ಓದಿರೋದು ಮುಗಿಸಿರ್ಬೇಕು. ನೋಟಿಫಿಕೇಶನ್ ಬಂದಾಗ ರಿವಿಷನ್ಗೆ ಅಂತಾನೆ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ಸೊ ಈಗ ಫಾಸ್ಟನ್ ಯೋರ್ ಪ್ರಿಪ್ರೇಷನ್. ಎರಡನೇದು, ಟೆಸ್ಟ್ ಸೀರೀಸ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಏನೇ ಮಾಡ್ಲಿ, ನಾವ್ ಎಷ್ಟೇ ಪ್ರಿಪೇರ್ ಆಗ್ಲಿ, ಯಾವಾಗ ನಾವು ನೆಟ್ ಪ್ರಾಕ್ಟೀಸ್ ಮಾಡ್ತೀವೋ ಅದು ಟೆಸ್ಟ್ ಸೀರೀಸ್ ಪ್ರಕಾರ, ಆವಾಗ್ಲೇನೆ ನಮ್ಮ ತಪ್ಪುಗಳು ನಾವು ತಿದ್ಕೊಳ್ಳಕ್ ಸಾಧ್ಯ. ಟೆಸ್ಟ್ ಸೀರೀಸ್ ಅಲ್ಲಿ ನಾವು ತಪ್ಪುಗಳು ತಿದ್ಕೊಂಡು ಆ ತಪ್ಪುಗಳನ್ನ ಇಲ್ಲೇ ಮಾಡಿ ಮೇನ್ ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆನ್ಸರ್ ಮಾಡ್ಬೇಕಾಗತ್ತೆ, ಸ್ಕೋರ್ ಜಾಸ್ತಿ ಮಾಡ್ಕೋಬಹುದು. ಸೊ ಅದಕ್ಕೆ ಕಂಟಿನ್ಯೂಸ್ ಆಗಿ ಟೆಸ್ಟ್ ಸೀರೀಸ್ ಮಾಡಿ. ಇಲ್ಲ ಸರ್, ನನ್ನ ಪ್ರಿಪ್ರೇಷನ್ ಕಂಪ್ಲೀಟ್ ಆಗಿಲ್ಲ ಅಂತಿದ್ದವರು ಕ್ರಾಶ್ ಕೋರ್ಸ್ಗೆ ಹೋಗ್ಬೋದು. ಸೊ ಈಗ ಟೈಮ್ ಕಮ್ಮಿ ಇರೋದಕ್ಕೆ ಆದಷ್ಟು ಬೇಗ ಕ್ರಾಶ್ ಕೋರ್ಸಸ್ಗೆ ಹೋಗಿ. ಸೊ ಈ ರೀತಿಯಲ್ಲಿ ನಿಮ್ ಪ್ರಿಪ್ರೇಷನ್ ಒಂದು ದಾರಿಗೆ ತಗೊಂಬನ್ನಿ. ನೆನ್ಪಿಟ್ಕೊಳ್ಳಿ, ಸ್ಪರ್ಧಾ ಅರಿವು ಟೀಮ್ ಯಾವತ್ತೂ ನಿಮ್ ಜೊತೆ ಇದ್ದೇ ಇರುತ್ತೆ. ಟೆಸ್ಟ್ ಸೀರೀಸ್ ಆಗಿರ್ಲಿ, ಕ್ರಾಶ್ ಕೋರ್ಸ್ ಆಗಿರ್ಲಿ, ಕ್ಲಾಸಸ್ ಆಗಿರ್ಲಿ. ಸೊ ನಮ್ಮ ಸ್ಪರ್ಧಾ ಅರಿವು ಕಡೆಯಿಂದ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಟೆಸ್ಟ್ ಸೀರೀಸ್ ಎಷ್ಟು ಕಮ್ಮಿ ರೇಟಲ್ಲಿ ಆಗುತ್ತೋ ಅಷ್ಟು ಕಮ್ಮಿ ರೇಟಲ್ಲಿ ನಿಮ್ಗೆ ಟೆಸ್ಟ್ ಸೀರೀಸ್ ಆಗ್ಲಿ, ಕ್ರಾಶ್ ಕೋರ್ಸಸ್ ಆಗ್ಲಿ ನಡೀತಿರುತ್ತೆ. ನಮ್ ಕ್ರಾಶ್ ಕೋರ್ಸಸ್ ಸ್ಟಾರ್ಟ್ ಆಗಿದೆ. ಕಮ್ಯುನಿಕೇಶನ್ ಪೇಪರ್ ನಡೀತಿದೆ, ಕನ್ನಡ ಮುಗ್ತಿದೆ. ಸೊ ಬೇಕಾದ್ರೆ ಇಂಗ್ಲಿಷ್ ನಾಳೆ ಸ್ಟಾರ್ಟ್ ಆಗತ್ತೆ. ನೀವು ಕನ್ನಡ ಕಮ್ಯುನಿಕೇಶನ್ ಪೇಪರ್ದು ರೆಕಾರ್ಡೆಡ್ ಕ್ಲಾಸಸ್ ಕೂಡ ನೋಡ್ಬೋದು. ಟೆಸ್ಟ್ ಸೀರೀಸ್ ನಡೀತಿದೆ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ಗೆ ಅಂತಾನೆ. ಸೊ ಮಿಸ್ ಮಾಡ್ಕೋಬೇಡಿ. ನೋಟಿಫಿಕೇಶನ್ಸ್ ಬರ್ತಿದೆ, ಬೆಸ್ಟ್ ಆಪರ್ಚುನಿಟಿ ನಮ್ಗೆ. ಸೊ ಗೆಟಿಂಗ್ ಟು ದಿಸ್. ಅಷ್ಟೇ ಅಲ್ಲ, ನಿಮ್ಗೆ ಗೈಡ್ ಮಾಡೋರು ಯಾರು ಸ್ಪರ್ಧಾ ಅರಿವುಲ್ಲಿ? ಎಲ್ಲ UPSC ಅಲ್ಲಿ ಇಂಟರ್ವ್ಯೂಗೆ ಹೋಗಿರೋ ಅಂತವ್ರು. ಸೊ 1-2 ಸತಿ ಇಂಟರ್ವ್ಯೂಗೆ ಹೋಗಿರೋ ಅಂತವ್ರೆ ನಿಮ್ಗೆ ಕಂಪ್ಲೀಟ್ ಗೈಡೆನ್ಸ್. ಯಾಕೆಂದ್ರೆ ಅವ್ರಿಗೆ ಗೊತ್ತಿರತ್ತೆ ಎಕ್ಸಾಮ್ ಪ್ರೋಸೆಸ್ ಅಂದ್ರೆ ಏನು ಅಂತ. ಅಂತವ್ರ ಕಡೆಯಿಂದ ನಿಮ್ಗೆ ಕ್ವಾಲಿಟಿ ಗೈಡೆನ್ಸ್ ಸಿಕ್ಕೇ ಸಿಗತ್ತೆ. ಕ್ವಾಲಿಟಿಗೆ ಹೆಸರುವಾಸಿ ಆಗುತ್ತಾ ಸ್ಪರ್ಧಾ ಅರಿವು ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಸಿಗತ್ತೆ. ಸೊ ಡೋಂಟ್ ಮಿಸ್ ಅನ್ ಆಪರ್ಚುನಿಟಿ. ಥ್ಯಾಂಕ್ ಯು.